ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ವಿಲೇಜ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ನನ್ನ ಮೈದನ ಮದುವೆ ಇನ್ನೇನು ಹತ್ರ ಬರ್ತಾ ಇದೆ. ಸೊ ಅದಕ್ಕೆ ಶಾಪಿಂಗ್ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇನು ತೊಗೋಬೇಕು ಅಂತ ಒಂದು ಲಿಸ್ಟೇ ಮಾಡ್ಕೊಂಡಿದ್ದೀನಿ. ಸೊ ಅದೆಲ್ಲ ಅಲ್ಲಿ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ನಾನು ಹೋಗ್ತಿರೋದು ಮಲ್ಲೇಶ್ವರಂಗೆ. ಸೊ ಹೋದ್ಮೇಲೆ ನೋಡಬೇಕು ಹೇಗೆ ಏನು ಎತ್ತ ಅಂತ ಅಂದ್ಬಿಟ್ಟು. ಆ್ಯಂಡ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲಕನ್ನು ಕ್ಲಿಕ್ ಮಾಡಿ. ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾನು ಪಾಪು ವಿನುತಾ ಮಮ್ಮಿ 4 ಜನನೂ ಹೋಗ್ತಾ ಇದ್ದೀವಿ. ಮಮ್ಮಿನೂ ಸ್ವಲ್ಪ ಏನೇನೋ ಕ್ಲಿಪ್ಸು ಅದು ಇದೆಲ್ಲ ತೊಗೋಬೇಕು ಅಂತಂದರು. ನಾನು ಸ್ವಲ್ಪ ಐಟಮ್ಸ್ ಇರುತ್ತೆ, ಜೊತೆಗೆ ಪಾಪುಗೆ ಶೂಸ್ ತೊಗೋಬೇಕು, ಶೂ ಅಥವಾ ಸ್ಯಾಂಡಲ್ಸ್ ಆ ಥರದ್ದು ಯಾವುದನ್ನ ತೊಗೋಬೇಕು. ಆ್ಯಂಡ್ ಅವಳಿಗೆ ಹೇರ್ ಬ್ಯಾಂಡ್ಸ್ ತೊಗೊಬೇಕು. ಇನ್ನು ನಂದು ಸ್ವಲ್ಪ ಏನೇನೋ ಐಟಮ್ಸ್ಗಳಿದ್ದಾವೆ, ಅದೆಲ್ಲ ತೊಗೋಬೇಕು. ಸೊ ತೊಗೊಂಡು ವಾಪಸ್ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಸೊ ನನ್ನ ಮದುವೆ ಶಾಪಿಂಗ್ ಲಿಟ್ರಲಿ ಹೇಳಬೇಕಂದ್ರೆ ಮದುವೆ ಹುಡುಗಿ ಅಂದರೆ ನನ್ನ ಓರ್ಗಿತ್ತಿ ಇನ್ನು ಅವಳೇ ಸ್ಟಾರ್ಟ್ ಮಾಡಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ನಾನು ಎಲ್ಲ ಮಾಡ್ಕೊತಾ ಇದ್ದೀನಿ. ಸೊ ಇನ್ನು ಬಟ್ಟೆ ತೆಗಿಯೋಕ್ಕೂ ಹೋಗಲಿಲ್ಲ. ನೆಕ್ಸ್ಟ್ ವೀಕ್ ಹೋಗಬೇಕು. ಯಾವುದೋ ಒಂದು ಸೂತ್ಕ ಬಂದ್ಬಿಡ್ತು. ಈ ವೀಕ್ ಹೋಗಬೇಕಾಗಿತ್ತು. ಇವತ್ತು ಅಷ್ಟರಲ್ಲೆಲ್ಲ ತೊಗೊಂಡು ಬಂದ್ಬಿಡ್ಬೇಕಾಗಿತ್ತು. ಬಟ್ ಹೋಗಂಗಿಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಕ್ ಹೋಗಬೇಕು. ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದಾರಂತೆ. ಸೊ ನಾನು ಮಂಡೇ ಹೋಗಬೇಕು ಅಲ್ಲಿಗೆ. ಆ್ಯಂಡ್ ಸಂಡೇ ಬೇರೆ ನಿವೇದಿತಂದು ಸೀಮಂತ ಇದೆ. ಸೊ ಅದಕ್ಕೂ ಹೋಗಬೇಕು. ಆ್ಯಂಡ್ ಅದಕ್ಕೆ ಮೇಕಪ್ ಮಾಡ್ತಿರೋಳೆ ನಾನು. ಸೊ ಸ್ಟಾರ್ಟ್ ಮಾಡೋಣ ಮೇಕಪ್ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಮುಂದಕ್ಕೆ ಹೇಳ್ತೀನಿ ಅದೇ ವ್ಲಾಗಲ್ಲಿ. ಸೊ ಈಗ ಸದ್ಯಕ್ಕೆ ಶಾಪಿಂಗ್ ವ್ಲಾಗ್ ಏನೇನು ತೊಗೊತೀವಿ, ಏನೇನು ಎಲ್ಲೆಲ್ಲಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಆ್ಯಂಡ್ ಪಾಪು ಕೂಡ ರೆಡಿಯಾಗಿದ್ದಾಳೆ. ಇಗ್ನೋರ್ ದ ಮೆಸ್ ಗೈಸ್. ಇವಾಗ ಬಟ್ಟೆ ಬಿಚ್ಚಿದೆ ಆ್ಯಂಡ್ ಬಟ್ಟೆ ಚೇಂಜ್ ಮಾಡಿದೆ ಅವಳಿಗೆ. ಸೊ ಈ ಥರ ಜಂಪ್ ಸೂಟ್ ಹಾಕ್ಬಿಡ್ತೀನಿ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂತಂದರೆ ಆರಾಮಾಗಿರ್ತಾಳೆ. ಸ್ವಲ್ಪ ನಿದ್ದೆಯಲ್ಲಿ ಇರೋ ಥರ ಇದ್ಲು. ಈಗ ನನ್ನ ತಂಗಿ ಹಾಡು ಹೇಳಿ ಡ್ಯಾನ್ಸ್ ಮಾಡಿ ಎಲ್ಲ ಎಂಟರ್ಟೈನ್ ಮಾಡಿದ್ಲು. ಸೊ ಅವಾಗಿಂದ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ. ಸೊ ಇವಾಗ ಹೊರಡಬೇಕು. ಮಮ್ಮಿ ಬನ್ನಿ ಅಂತ ಹೇಳಿದ್ದಾರೆ, ಆಲ್ರೆಡಿ ಟೈಮ್ ಆಯಿತು. ಹೋಗ್ಬಿಟ್ಟು ಮತ್ತೆ ಅಲ್ಲಿ ಏನೇನು ಶಾಪ್ ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ ಹೋಗುವ. ಗೈಸ್, ನಮ್ಮ ಮಮ್ಮಿ ನಮ್ಮ ಮನೆಯದು ಲಾಕ್ ಇಟ್ಟಿದ್ದಾರೆ, ಅದರದ್ದು ಕೀನೇ ಇಲ್ಲ. ಈಗ ಪಕ್ಕದ ಮನೆ ಆಂಟಿ ಹತ್ರ ಇಸ್ಕೊಂಡು ಹಾಕ್ಕೊಂಡು ಹೋಗ್ಬೇಕಷ್ಟೇ. ನೋಡಿ ಇವಾಗ ಇಸ್ಕೊಂಡು ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ನೋಡಿ ಎಂಥ ಕಲಾವಿದರಿದ್ದಾರೆ ಅಂತ. ಲಾಕ್ ಇದೆ, ಕೀ ಇಲ್ಲ. ನೆನ್ನೆನೂ ಹಿಂಗೆ ಆಯಿತು. ವಾಕಿಂಗ್ ಹೋಗ್ಬೇಕಂತ ಅಂದ್ಕೊಂಡೆ, ಹೋದರೆ ಲಾಕೇ ಇಲ್ಲ. ಲಾಕ್ ಇದೆ ಸರಿ, ಕೀ ಇಲ್ಲ. ಆಮೇಲೆ ಬಂದು ಕೇಳಿದ್ರೆ ನನ್ನ ಬ್ಯಾಗಲ್ಲೇ ಇತ್ತು ಅಂತೆ. ಇವತ್ತು ಬ್ಯಾಗ್ನೂ ಎತ್ಕೊಂಡೋಗಿದ್ದಾರೆ ನಮ್ಮ ಮಮ್ಮಿ ಜೊತೆಗೇನೆ. ಸೊ ಅದಕ್ಕೆ ನಾನು ಹೋಗ್ತಾಯಿದ್ದೀವಿ. ನೋಡಿ ಬರೀ ಬ್ಯಾಗ್ ಹಾಕ್ಕೊಂಡು ಅವಳು ಎತ್ಕೊಂಡಿದ್ದ. ಅಲ್ಲಿ ಗೇಟ್ ಹತ್ರ ಗಾಡಿ ಹಾಕ್ಬಿಟ್ಟು ಆಮೇಲೆ ಹೋಗ್ಬೇಕು. ಮಗು ಮುಟ್ಟಿ. ಸೊ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ. ನಮ್ಮ ಮಮ್ಮಿ ಇನ್ನೂ ಬಂದಿಲ್ಲ, ವೇಟ್ ಮಾಡ್ತಾ ಇದ್ದೀವಿ. ಆಗಲೇ ಊರಿಗೆ ಮುಂಚೆನೇ ಫೋನ್ ಮಾಡಿದ್ರು, ಇನ್ನೂ ಬಂದಿಲ್ಲ. ಏನಂದೇವಿನ ಶಮ್ಲಿಕಾ ಕಚ್ಚಿ ನೀನು ಶಮ್ಲಿಕಾ ಅನ್ನೋದು ಬಿಟ್ಬಿಟ್ಟು ಅವಳ ಹೆಸರು ಏನೈತೆ ಅದನ್ನು ಹೇಳು. ನಾವು ದುಡ್ಡು ಕೊಟ್ಟು ಅವಳ ಹೆಸರು ಅವಳಿಗೆ ಹೆಸರು ಇಟ್ಟಿದ್ದೀವಿ. ನಮ್ಮಿ ಇವಾಗ ಬರ್ತಾ ಇದ್ದಾರೆ ನಿಧಾನಕ್ಕೆ. ಅವ್ರ ಸ್ಮೈಲ್ ನೋಡು, ಸ್ಮೈಲ್. ಪ್ರತಿ ಸತಿ ವಿಡಿಯೋ ತೆಗ್ದಾಗ್ಲೂ ಇದೆ ಹೇಳ್ತೀಯ. ನೋಡಿ 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 ಇದು ಇಂಥ ಇದು ಸೂಪರ್ 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 ಸೂಪರ್. ಗೈಸ್, ನಮ್ಮಮ್ಮ ಒಂದಿನ ನಮ್ಮ ಫೋಟೋ ತೆಗ್ದಿಲ್ಲ ಗೈಸ್. ಇವತ್ತು ಮೊಮ್ಮಗಳದು ಅಂತ ಈಗ ತೆಗೀತಾವ್ರೆ. ಹೌ ಸ್ಯಾಡ್ನಿಂಗ್ ಅಂತ. ನಮಗೇನು ಹೊಟ್ಟೆ ಕಿಚ್ಚಲ್ಲ ಗೈಸ್, ಆದರೆ ನಮಗೆ ಮಾಡ್ತಾರೆ ಚಮ್ಲಿಕಾಗಿ ಮಾಡ್ತಾರಲ್ಲ ಅಂತ ಬೇತಾರಷ್ಟೇ. ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಅದವ್ರು ಅರ್ಥ ಮಾಡ್ತಾರೆ. ಇಟ್ಸ್ ಯೂನಿಕ್ ಅಲ್ವಾ ಗೈಸ್? ನೀವೇ ಕಮೆಂಟ್ ಮಾಡಿ. ಅವ್ರ ಹಬ್ಬ ನೋಡಬೇಕು. ನೋಡ್ತಾ ಇದ್ದೀವಿ. ನಮ್ಮ ಅಕ್ಕಂದು ಇನ್ನೊಂದು ರೂಪಾಯಿ ನಾನು ತೋರಿಸ್ತೀನಿ. ಸೊ ಗೈಸ್, ನಾವು ಫೈನಲಿ ಇಲ್ಲಿಗೆ ಬಂದಿದ್ವಿ. ಇವರಿಬ್ಬರು ಕಣ್ಣು ಯಾವುದ್ರ ಮೇಲೆ ಬೀಳುತ್ತಾ ನನಗೆ ಗೊತ್ತಿಲ್ಲ. ಬಟ್ ನನ್ನ ಕಣ್ಣು ತಿನ್ನೋದ್ರ ಮೇಲೆ ಇರುತ್ತೆ ಯಾವಾಗ.
ಹೂವಣ ಗೋಲ್ಡ್ 100 ರೂಪಾಯಿ. ಗೋಲ್ಡ್ 100 ರೂಪಾಯಿ ಅಂತ ಮಮ್ಮಿ. ನೋಡು ಮಮ್ಮಿ. ಅಷ್ಟು ನಿನ್ನು ಜ್ಯುವೆಲ್ರಿ ಸೆಟ್ ಪೂರ ತಗೊಳಕ್ಕಿಂತ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು. ನಾನು ತಗೊಳಲ್ಲಮ್ಮ, ರೆಂಟ್ ಮಾಡ್ತೀನಿ. ಓಕೆ ಇವೆಣ್ಣು ಅದನ್ನ ತಗೊಂಡ್ವಿ ನಾನು. ಸಾರಿ ನನಗೆ ಗೊತ್ತಿರಲಿಲ್ಲ, ಮರ್ತೋದೆ ರೆಂಟು ಅಂತ. ಚೆನ್ನಾಯ್ತಾ? ಎಲ್ಲ ನಿನ್ ಪೂರ ಕವರ್ ಆಗಬೇಕು ಅಂತ ಹೇಳ್ದಲ್ಲ. ಎಷ್ಟು ನಮ್ಮ ಅಕ್ಕ ಕಲರ್ ಕಲರ್ ಆಟ ಆಡ್ತಾರೆ. ಎಷ್ಟು ತಿಂಗಳು ಇದಕ್ಕೆ? ಅವಳು ಬರ್ತಡೆ ನಾಡಿದ್ದು. ಇದು ಚೆನ್ನಾಗಿತ್ತಲ್ಲ? ಸಾಕಲ್ಲ ಇದು? ಎಲ್ಲ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ. ಸಾಕು. ಎಷ್ಟು Only KVNs can relate this TD stuff. ಮೂರನೇದು ಇದೆ ನೋಡಿ ಜನ. ನಾಳೆ ಬರ್ತೀವಲ್ಲ. ಸೊ ಗೈಸ್, ಶಾಪಿಂಗ್ ಎಲ್ಲ ಮುಗಿಸಿ ಹೊಟ್ಟೆ ಹಸಿತಾ ಇದೆ, ಅದಕ್ಕೆ ಊಟ ಮಾಡಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮಾಸಿಕ ದಾನಿಗಳು ಸಹ ಇಲ್ಲದ ಕಾರಣ. ವಾಟ್ ಇಸ್ ದಿಸ್ ಹರ್ಷಿತ್? ನಾನು ಇವತ್ತೇ ಹೊಡೆದು ಏನು ತಂದಿಲ್ಲ ಐಟಮ್ಸ್, ಅಂದರೆ ಚೀಪ್ ಅದು ಇದು ಅಂತ. ನೀರು ಬೇಕಲ್ಲ, ನೀರು ನೋಡಿ ಹೆಂಗ ಆಡ್ತಾಳೆ. ವಿನುತನ್ ತಿನ್ನಕ್ಕೆ ಬಿಡ್ತಾ ಇಲ್ಲ ಪಾಪ. ನಾನು ತಿನ್ನಲಿ ಅಂತ ಪಾಪ ವಿನುತ ಎತ್ಕೊಂಡಿದ್ದಾಳೆ. ಎಂತ ಸ್ಯಾಕ್ರಿಫೈಸ್ ಮಾಡ್ತಾಳೆ ಅದಕ್ಕೆ. ಸೊ ಗೈಸ್, ಮನೆಗೆ ಬಂದ್ವಿ. ಇನ್ನು ಮಗು ಊಟ ಮಾಡಿಸಿಲ್ಲ, ಊಟ ಮಾಡಿಸ್ಬೇಕು. ಈಗ 9 ಗಂಟೆ ಆಗೋಯ್ತು. ಊಟ ಮಾಡಿಸಿ ಆಮೇಲೆ ಏನೇನು ತಗೊಂಡೆ ಅದನ್ನು ತೋರಿಸ್ತೀನಿ. ಸೊ ಗೈಸ್, ಇವಾಗ ಪಾಪಗೆ ಊಟ ರೆಡಿ ಮಾಡಿದ್ದೀನಿ. ಆ್ಯಂಡ್ ಈಗ ಬಂದ್ವಲ್ಲ, ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ. ಚಪ್ಪಲಿ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಚಪ್ಪಲಿ ಎಲ್ಲ ಇಲ್ಲೇ ಇದೆ. ಮೊಸರು ಸ್ವಲ್ಪನೇ ಇರೋದು. ಸೊ ಇಲ್ದಿದೆ, ಆಮೇಲೆ ತೋರಿಸ್ತೀನಿ ಗೈಸ್. ಫಸ್ಟು ಅವಳು ಊಟ ತಿನ್ನಿಸ್ಬಿಡ್ತೀನಿ ಪಾಪ. ಅದಕ್ಕೆ ನೋಡಮ್ಮ, ನನ್ನ ತೊಳಿತೀನಿ ತಗೊಳಮ್ಮ ಪ್ಲೀಸ್. ಮಧ್ಯಾಹ್ನ ಮಲಗಿಬಿಟ್ಟಿದ್ದೆ. ಸೊ ಆರೇವತ್ತು ಅನ್ಸುತ್ತೆ, ತಿನ್ನಿಸ್ಬಿಡೋಣ ಫಸ್ಟು. ಇನ್ನು ನಮ್ಮ ಮನೆಗೆ ಬೇಡ ವಿಡಿಯೋ ಕಾಲ್ ಮಾಡಿಲ್ಲ, ಅವ್ರು ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾರೆ. ಈಗ ವಿಡಿಯೋ ಕಾಲ್ ಮಾಡಿಕೊಂಡು ಅವಳಿಗೆ ತಿನ್ನಿಸ್ಬೇಕು. ಸೊ ತಿನ್ನಿಸಾದ್ಮೇಲೆ ಸಿಗ್ತೀನಿ ಗೈಸ್. ಸೊ ಗೈಸ್, ವಿನುತನ ಹೊಸ ಟೆಕ್ನಿಕ್ಕು, ಚೇರ್ ಹಾಕೊಂಡು ಪಾತ್ರೆ ತೊಳಿತಾಳೆ ನೋಡ್ರಿ. ನಿಮ್ಮ ಮನೇಲಿ ಯಾರಾದ್ರೂ ಹಿಂಗೆ ಮಾಡ್ತೀರಾ ಹೇಳ್ರಿ ನನಗೆ. ಅವಳಿಗೆ ಕಾಲು ನೋವುತ್ತೆ, ಅದಕ್ಕೆ ಚೇರ್ ಹಾಕೊಂಡು ಪಾತ್ರೆ. ಅವ್ವಾ ದೇವಾ. ಸೊ ಗೈಸ್, ಇವಾಗ ಏನೇನು ತಂದಿದ್ದೀವಿ, ಏನೇನು ಶಾಪ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ನಿಮಗೆಲ್ಲ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ದಿನ ನಾನು ವೀರೇಶ್ ಹೋಗಿದ್ವಿ ಪಾಪುನ ಕರ್ಕೊಂಡು ಮಲ್ಲೇಶ್ವರಂಗೆ. ಬಟ್ ಅದು ವೀಡಿಯೋ ಮಾಡ್ಕೊಂಡಿಲ್ಲ ನಾನು, ಬಿಕಾಸ್ ಈ ಕಡೆ ತಿರ್ಕೊತೀನಿ. ಬಿಕಾಸ್
ಅವತ್ತು ನಾನು ಬೀರೇಶ್ ಇಬ್ಬರೇ ಹೋಗಿದ್ವಿ, ನನ್ನ ಪಾಪನ ಕೂಡ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅವಳಿಗೆ ಏನಕ್ಕೆ ಕರ್ಕೊಂಡು ಹೋಗಿದ್ವಿ ಅಂದರೆ ಅವಳಿಗೆ ಬಟ್ಟೆ ತರೋಕ್ಕೆ ಅಂತಲೇ ಕರ್ಕೊಂಡು ಹೋಗಿದ್ದು. ಸೊ ಒಂದು ಜೊತೆ ಸಿಕ್ತು, ಅಂದರೆ ನೈಟ್ ರಿಸೆಪ್ಷನಿಗೆ ಸಿಕ್ತು. ಬಟ್ ಬೆಳಗ್ಗೆ ದಾರಿಗೆ ಅವತ್ತು ಹುಡುಕಿದ್ವಿ, ಇವತ್ತು ಹುಡುಕಿದ್ವಿ, ನಮ್ಗೆ ಯಾಕೋ ಯಾವುದೂ ಇಷ್ಟನೂ ಆಗ್ತಿಲ್ಲ. ಆ್ಯಂಡ್ ಇಷ್ಟ ಆಗಿರೋದೆಲ್ಲ ಅಂದರೆ ಬಜೆಟ್ ಹೋಗ್ತಿದೆ, ತುಂಬ ಕಾಸ್ಟ್ಲಿ ಹೇಳ್ತಿದ್ದಾರೆ. ಸೊ ಅದು ಬೇಡ ಅಂತ ಅಂದ್ಬಿಟ್ಟು ನಾವು ಡಿಸೈಡ್ ಮಾಡ್ಕೊಂಡ್ವಿ. ಆ್ಯಂಡ್ ತೊಗೋಬೇಕು, ಗೊತ್ತಿಲ್ಲ ಯಾವಾಗ ತೊಗೊತೀವಿ ಅಂತ. ಸೊ ಬೀರೇಶ್ ಬಂದಾಗ ಅವ್ರ ಜೊತೆನೇ ಹೋಗಿ ತೊಗೋಬೇಕು. ಆ್ಯಂಡ್ ಇವಾಗ ಫಸ್ಟು ಪಾಪು ಡ್ರೆಸ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ. ಅವಳಿಗೆ ಸೇಮ್ ನನ್ನ ಸ್ಯಾರಿ ಕಲರ್ ಏನಿದೆ ಅಲ್ಲ ಅದೇ ಕಲರಲ್ಲೇ ಕಾಂಬಿನೇಷನಲ್ಲೇ ಡ್ರೆಸ್ನ ತೊಗೊಂಡಿರೋವಂಥದ್ದು. ಸೊ ತೋರಿಸ್ತೀನಿ ನೋಡಿ. ಸೊ ಈ ಡ್ರೆಸ್ ತೊಗೊಂಡಿದ್ದೀವಿ ಪಾಪುಗೆ ಅಂತ ಅಂದ್ಬಿಟ್ಟು. ಐ ಥಿಂಕ್ ದೂರದಿಂದ ತೋರಿಸ್ತೀನಿ. ಈ ಥರ ಇದೆ, ಇಲ್ಲಿ ಈ ಥರ ಕಾಣಿಸುತ್ತೆ. ಸೊ ಇದು ಪಾಪುಗೆ ಅಂತ ತೊಗೊಂಡಿರೋದು. ಸೊ ತುಂಬ ಅಂದರೆ ನಮಗೆ ಸಿಂಪಲ್ಲಾಗೇ ಬೇಕಿತ್ತು, ತುಂಬ ಜಗ ಅನ್ನೋ ಥರ ಎಲ್ಲ ಏನೂ ಬೇಡ. ಸೊ ಇವಾಗ ಏನಂದರೆ ಇಲ್ಲಿ ಒಂದು ಸಿಂಪಲ್ಲಾಗಿ ಇದೆ ಅಲ್ವಾ, ಇಲ್ಲೇನಾದರೂ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಈ ಬ್ರೋಚ್ನ ತೊಗೊಂಡಿದ್ದೀನಿ. ಸೊ ಈ ಬ್ರೋಚ್ನ ಇಲ್ಲಿ ಹಾಕ್ತೀನಿ, ಅದು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಒಳಗೂ ಅಷ್ಟೇ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲನೂ, ಚುಚ್ಚೋದಿಲ್ಲ ಮಕ್ಕಳಿಗೆ. ಸೊ ಈ ಥರ ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಈ ಹೇರ್ ಬ್ಯಾಂಡ್ ಮ್ಯಾಚ್ ಮಾಡ್ತಾಯಿದ್ದೀನಿ. ನೋಡೋಣ ಮುಂದಕ್ಕೆ ಚೆನ್ನಾಗಿರೋದು ಸಿಕ್ತು ಅಂದರೆ ಹುಡುಕ್ತೀನಿ, ಚೆನ್ನಾಗಿರೋದು ಸಿಕ್ತು ಅಂದರೆ ಅದನ್ನು ಹಾಕ್ತೀನಿ, ಇಲ್ಲಾಂದರೆ ಇದನ್ನೇ ಹಾಕ್ತೀನಿ. ಇದು ಚೆನ್ನಾಗಿದೆ ಅಂತ ಅನಿಸುತ್ತೆ, ರಿಸೆಪ್ಷನ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಇದು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ನಾನು ಹೇಳಿದ್ನಲ್ಲ ಇದು ಬ್ರೋಚು, ಇದನ್ನು ಇಲ್ಲಿಗೆ ಹಾಕ್ತೀನಿ. ಆ್ಯಂಡ್ ಅವಳಿಗೆ ಸ್ಲಿಪ್ಪರ್ ಕೂಡ ತೊಗೊಂಡಿದ್ದೀನಿ, ಅದು ತೋರಿಸ್ತೀನಿ ನಿಮಗೆ, ಒಂದು ನಿಮಿಷ ನೋಡಿ. ಸೊ ಈ ಥರ ಸ್ಲಿಪ್ಪರ್ ತೊಗೊಂಡೆ, ತುಂಬ ಚೆನ್ನಾಗಿದೆ, ಎಷ್ಟು ಕ್ಯೂಟಾಗಿದೆ ಅಲ್ಲ. ನನಗಂತೂ ಸಿಕ್ಕಾಪಟ್ಟೆನೇ ಇಷ್ಟ ಆಯ್ತು ಇದು. ಸೊ ನೀವು ಕೇಳ್ಬೋದು ಈ ಡ್ರೆಸ್ದು ಪ್ರೈಸ್ ಎಷ್ಟು ಅಂತ ಅಂದ್ಬಿಟ್ಟು. ನಾನು ಡ್ರೆಸ್ಸಿಗೆಲ್ಲ ಅಷ್ಟೊಂದು ಪ್ರೈಸ್ ಕೊಡೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಸೊ ಈ ಡ್ರೆಸ್ದು ಪ್ರೈಸ್ ಬಂದು 1500 ಒಳಗೇ ಇರೋದು. ಸೊ 1500 ಎಷ್ಟು ಕೊಟ್ವಿ, 1300 400 ನಂಗೆ ನೆನಪಿಲ್ಲ, ಒಟ್ನಲ್ಲಿ 1500 ಒಳಗೇ ಈ ಡ್ರೆಸ್ನ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದು ಬಂದು ಎಷ್ಟು ಶೂ 350, 400 ಹೇಳಿದ್ರು, 350 ಕೊಟ್ಟರು. 300 ಕೇಳಿದ್ವಿ, ಬಟ್ 350 ಕೊಟ್ಟರು. ಇದು 0 ಸೈಜು, ಅಂದರೆ ಇದೇ ಸ್ಟಾರ್ಟಿಂಗ್ ಸೈಜು. ಸೊ ಇದನ್ನೇ ತೊಗೊಂಡ್ವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ಇದು ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಸೇರಿ ನೋಡಿ ಸಖತ್ತಾಗಿದೆ. ಸೊ ನೆಕ್ಸ್ಟ್ ಬಂದು ಈ ಬ್ರೋಚ್ ತೋರಿಸಿದ್ನಲ್ಲ ಇದೊಂದು, ಮತ್ತು ನಮ್ಮ ಮಮ್ಮಿ ಇದೇನೋ ಸ್ಕ್ರಬ್ ಮಾಡೋದು ತೊಗೊಂಡ್ರು ಕಲ್ಲು. ಇದೊಂದು ಕ್ಲಿಪ್ ತೊಗೊಂಡಿದ್ದಾರೆ, ಸುಮ್ಮನೆ ವೇಸ್ಟ್ ಇದಲ್ಲ. ಇದೊಂದು ಸ್ಕ್ರಂಚಿ ತೊಗೊಂಡಿದ್ದಾಳೆ. ಅದು ಬಿಟ್ಟರೆ ನಮ್ಮ ಮಮ್ಮಿ ಈ ಸ್ಲಿಪ್ಪರ್ ತೊಗೊಂಡ್ರು, ಸುಮ್ಮನೆ ಡೈಲಿ ಯೂಸ್ಗೆ ಆಫೀಸ್ ವೇರಿಗೆ ಬೇಕಾಗುತ್ತೆ ಅಂದ್ಬಿಟ್ಟು ಈ ಸ್ಲಿಪ್ಪರ್ ತೊಗೊಂಡ್ರು. ಆ್ಯಂಡ್ ನಾನು ವಿನುತಾ ಬಂದು ಈ ಸ್ಲಿಪ್ಪರ್ ತೊಗೊಂಡ್ಳು, ಅವಳು ಕಾಲೇಜಿಗೆ ಡೈಲಿ ಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಜೊತೆಗೆ ಅವಳು ಶೂಸ್ ಕೂಡ ತೊಗೊಂಡಿದ್ದಾಳೆ, ಬ್ಲ್ಯಾಕ್ ಕಲರ್ ಫಾರ್ಮಲ್ ಶೂಸು. ಸೊ ಈ ಥರ ಇದೆ. ಆ್ಯಂಡ್ ನನ್ನ ಚಪ್ಪಲು ನಾನು ಸ್ಲಿಪ್ಪರ್ಸ್ ತೊಗೊಂಡೆ, ಇದು ಹೀಲ್ಸು. ಸೊ ಮದುವೆಗೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಈ ಸ್ಲಿಪ್ಪರ್ನ ತೊಗೊಂಡೆ. ಹೆಂಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಇದಿಷ್ಟು ಶಾಪ್ ಮಾಡಿರೋವಂಥದ್ದು, ಇದಿಷ್ಟೇ ಶಾಪ್ ಮಾಡಿರೋದು, ಇದಿಷ್ಟು ಏನಿಲ್ಲ, ಇದಿಷ್ಟು ಶಾಪಿಂಗ್ ಮಾಡಿಕೊಂಡು ವಾಪಸ್ಸು ಮನೆಗೆ ಬಂದ್ವಿ ನಾವು. ಸೊ ನೋಡಿದ್ರಲ್ಲ ಏನೇನು ತೊಗೊಂಡ್ವಿ ಅಂತ. ಸೊ ಇದಿಷ್ಟೇ ತೊಗೊಂಡಿದ್ದು, ಮತ್ತೇನೂ ತೊಗೊಳಕ್ಕಾಗಲಿಲ್ಲ. ಇನ್ನು ಬೇರೆ ಬೇರೆ ಶಾಪ್ಸ್ಗೆಲ್ಲ ಹೋದೆ, ಬಟ್ ಏನೂ ತೊಗೊಳೋದಕ್ಕೆ ಆಗಲಿಲ್ಲ, ಸಿಕ್ಕಲಿಲ್ಲ, ಎಲ್ಲ ತುಂಬ ಪ್ರೈಸಿ ಅಂತ ಅನ್ನಿಸ್ತು. ಆ್ಯಂಡ್ ಇನ್ನೊಂದು ಏನಂತಂದರೆ ದೇವರಾಜ್ ಫ್ಯಾಷನ್ಸ್ ಅಂತ ಅಂದ್ಬಿಟ್ಟು ಮಲ್ಲೇಶ್ವರಮಲ್ಲಿದೆ. ಐ ಥಿಂಕ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಅನಿಸುತ್ತೆ. ಹೋಲ್ಸೇಲಲ್ಲಿ ಅವ್ರು ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಸ್ಟೋರೇ ಇದೆ ಮೇಲ್ಗಡೆ. ಅಲ್ಲಿ ಹೋದರೆ ಎಲ್ಲ ಪ್ರೈಸ್ ಜಾಸ್ತಿನೇ ಇದೆ ಹೇಳಬೇಕಂತಂದರೆ. ಸುಮ್ಮನೆ ಹೋಲ್ಸೇಲಲ್ಲಿ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಹೋದಾಗ ನನಗೆ ಅನ್ನಿಸ್ತು ಏನು ಇದು ಇಷ್ಟೊಂದು ಪ್ರೈಸ್ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇಟ್ ಇಸ್ ನಾಟ್ ವರ್ತ್ ಗೋಯಿಂಗ್ ದೇರ್. ಅಲ್ಲಿ ವೀಡಿಯೋ ಮಾಡೋಂಗಿರಲಿಲ್ಲ ಆ್ಯಂಡ್ ಫೋಟೋ ತೆಗಿಯೋಂಗಿರಲಿಲ್ಲ, ಸೊ ನಾನೇನು ಮಾಡಲಿಲ್ಲ. ಬಟ್ ಇವಾಗ ಹೇಳ್ತಾ ಇದ್ದೀನಿ, ಅಲ್ಲಿ ಸಿಕ್ಕಾಪಟ್ಟೆ ರೇಟ್ ಇದೆ. ಸುಮ್ಮನೆ ಹೋಲ್ಸೇಲ್ ಅಂತ ಆನ್ಲೈನಲ್ಲೇ ಒಂದು ಪ್ರೈಸ್ ಹಾಕ್ತಾರೆ, ಬಟ್ ನಾವು ಅಲ್ಲಿ ಆಫ್ಲೈನಲ್ಲಿ ಹೋದಾಗಲೇ ಬೇರೆ ಪ್ರೈಸ್ ಟ್ಯಾಗ್ನ ಹಾಕಿರ್ತಾರೆ. ಸೊ ಅದೆಲ್ಲ ನಂಬ್ಕೊಂಡು ಹೋಗಬೇಡಿ, ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ಲ ಅನಿಸುತ್ತೆ ನಮ್ಗಳಿಗೆ. ಸುಮ್ಮನೆ ಹೋಗ್ತೀವಿ ಅಷ್ಟೇ, ಏನೋ ಇರುತ್ತೇನೋ ನೋಡೋಣ ಸಿಗುತ್ತೇನೋ ಅಂತ ಅಂದ್ಬಿಟ್ಟು, ಬಟ್ ನೋ. ಸೊ ಇದಿಷ್ಟು ಶಾಪಿಂಗ್ ಆಗಿದೆ ಗೈಸ್. ಇನ್ನೂ ಸ್ವಲ್ಪ ಇದೆ, ಇನ್ನೂ ಸ್ವಲ್ಪ ಅಲ್ಲ ತುಂಬಾ ಇದೆ ಶಾಪ್ ಮಾಡೋದಕ್ಕೆ. ಸೊ ಹೋಗ್ತಾ ಮಾಡಬೇಕು. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.